ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜೈ ಮಾರುತಿ ಕ್ರಿಯೇಷನ್ಸ್. ಗಿಲ್ಲಿ ಅವರು ಮತ್ತೆ ಅಶ್ವಿನಿ ಗೌಡ ಅವರು ಕಿಚನಲ್ಲಿ ಅಡುಗೆ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಕಾವ್ಯ ಅವರು ಬರ್ತಾರೆ. ಕಾವ್ಯ ಅವರಿಗೆ ಬೇಜಾರಾಗೋ ರೀತಿ ಗಿಲ್ಲಿ ಅವರು ಮಾತಾಡ್ತಾರೆ. ಏನ್ರಿ ಬೆನ್ನಿಗೆ ಚೂರಿ ಹಾಕ್ಬಿಟ್ರಲ್ರಿ, ನಿಜವಾಗ್ಲೂ ಈ ಬಿಗ್ ಬಾಸ್ ಮನೆ ಒಳಗಡೆ ಸ್ಪಂದನ ಅವರಲ್ಲ ಲಕ್ಕಿ, ನೀವು ಲಕ್ಕಿ, ಏನು ಮಾಡ್ದಿರಾ ಇಲ್ಲಿವರೆಗೂ ಬಂದಿದ್ದೀರಾ ಅಂತ ಹೇಳ್ತಾರೆ. ಆಗ ಕಾವ್ಯ ಅವರು ಇದನ್ನ ಮೊದಲೇ ಹೇಳ್ಬೋದಿತ್ತಲ್ಲ ನೀವು ಅಂತ ಹೇಳ್ತಾರೆ. ಮೊದಲೇ ಹೇಳೋದಕ್ಕೆ ನಾನು ನೀವಲ್ಲ ಅಂತ ಹೇಳ್ತಾರೆ ಗಿಲ್ಲಿ ಅವರು. ಆಮೇಲೆ ತಿರ್ಗಾ ಕಾವ್ಯ ಅವರು ಬೇಜಾರು ಮಾಡ್ಕೊಂಡು ಹೊಲ್ಟೋಗ್ತಾರೆ. ಹೊಲ್ಟೋದ್ಮೇಲೂ ಬಿಡಲ್ಲ, ಅವ್ರನ್ನ ಕರೆದು ತಿರ್ಗಾ ರೇಗಿಸ್ತಾರೆ, ನೀವು ಫ್ರೀ ಪ್ರಾಡಕ್ಟು ಬಿಗ್ ಬಾಸ್ ಮನೆ ಒಳಗಡೆ ಅಂತ. ನಿಜವಾಗ್ಲೂ ಇದನ್ನ ಕಾವ್ಯ ಅವರು ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಗಿಲ್ಲಿ ಈ ರೀತಿ ಮಾತಾಡ್ತಾ ಇರೋದು ನನ್ನಿಂದ ಅಕ್ಸೆಪ್ಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಸ್ಪಂದನ ಅವ್ರ ಹತ್ತಿರ ಕಾವ್ಯ ಅವರು ಕಣ್ಣೀರು ಹಾಕ್ಕೊಂಡು ಹೇಳ್ತಾರೆ ಅಂತ ಹೇಳಬಹುದು. ಇಲ್ಲಿ ಗಿಲ್ಲಿನೂ ಕೂಡ ನಾವು ತಪ್ಪು ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕಂದರೆ ಗಿಲ್ಲಿ ಬೇಕು ಅಂತ ಕಾವ್ಯ ಅವ್ರನ್ನ ಈ ರೀತಿ ರೇಗಿಸ್ತಾ ಇಲ್ಲ. ಬಿಗ್ ಬಾಸ್ ಗಿಲ್ಲಿ ಅವರಿಗೆ ಮತ್ತು ಅಶ್ವಿನಿ ಗೌಡ ಅವರಿಗೆ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ. ನೀವು ನೇರವಾಗಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಬೇಕಾದರೆ ನೀವು ಕಾವ್ಯ ಅವರಿಗೆ ಬೇಜಾರಾಗೋ ರೀತಿ ಮನೆಯಲ್ಲಿ ನಡೆದುಕೊಳ್ಳಬೇಕು ಅಂತ. ಸೊ ಹಾಗಾಗಿ ಗಿಲ್ಲಿ ಅವರು ಕಾವ್ಯ ಅವರ ಹತ್ತಿರ ಈ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಬಹುದು. ಫ್ರೆಂಡ್ಸ್, ನಿಮ್ಮ ಪ್ರಕಾರ ಗಿಲ್ಲಿ ಅವರು ಕಾವ್ಯ ಅವರ ಹತ್ತಿರ ಈ ರೀತಿ ನಡೆದುಕೊಳ್ತಾ ಇರೋದು ಆಕ್ಟಿವಿಟಿಗೋಸ್ಕರ ಸರಿ, ಆದರೆ ನಿಜವಾಗ್ಲೂ ನಡ್ಕೊಂಡಿದ್ರೆ ಚೆನ್ನಾಗಿತ್ತು ಅಂತ ಎಷ್ಟು ಜನಕ್ಕೆ ಅನಿಸ್ತಾ ಇದೆ ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.